ನಿನಗಾಗಿ ಭಾಗ 97. ದಮಯಂತಿಗೆ ತನ್ನ ಅಕ್ಕನ ಪರಿಸ್ಥಿತಿ ಕಂಡು ತುಂಬ ಬೇಸರವಾಯಿತು. ಅವಳು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ಪ್ರಯತ್ನಿಸುತ್ತಿದ್ದರೆ ಮೊದಲು ಅವಳ ಅಕ್ಕ ಆಸ್ಪತ್ರೆಗೆ ಹೋಗಲು ಒಪ್ಪಿಕೊಂಡಳು. ನಂತರ ಅವಳ ಅಮ್ಮ ಕಿವಿಯಲ್ಲಿ ಏನೋ ಹೇಳಿದಳು. ಸ್ವಲ್ಪ ಹೊತ್ತಿಗೆ ಪರವಾಗಿಲ್ಲ, ಈಗ ಬೇಡ ಆಸ್ಪತ್ರೆಗೆ ಅಂತ ಹೇಳಿದಳು. ಈಗ ನಿನ್ನನ್ನು ನೋಡಿದ ಮೇಲೆ ನೋವು ಕಡಿಮೆ ಆಯಿತು ಅಂತ ಹೇಳುತ್ತಿದ್ದಾಳೆ. ಆದರೆ ದಮಯಂತಿ ಬಿಡಲಿಲ್ಲ. ಅವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲೇಬೇಕು ಅಂತ ಹಠ ಹಿಡಿದಳು. ನಿನ್ನ ಹೊಟ್ಟೆಯಲ್ಲಿ ಮಗುವಿದೆ, ನೀನು ನೋಡಿದರೆ ಎಷ್ಟೊಂದು ಹೊಟ್ಟೆ ನೋವು ಅಂತ ಒದ್ದಾಡುತ್ತಿದ್ದೀಯ. ನಾನು ನಿನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲೇಬೇಕು ಅಂತ ಅಲ್ಲೇ ಇದ್ದ ಡ್ರೈವರ್ಗೆ ಹೇಳಿದಳು. ಅಕ್ಕನನ್ನು ಕರೆದುಕೊಂಡು ಹೋಗಲು ಒಳಗೆ ಬಾ ಅಂತ. ಒಂದು ಕಡೆ ದಮಯಂತಿ, ಇನ್ನೊಂದು ಕಡೆ ಡ್ರೈವರ್, ಇಬ್ಬರೂ ಕೂಡ ಅವರ ಅಕ್ಕನನ್ನು ನಿಧಾನವಾಗಿ ಕರೆದುಕೊಂಡು ಹೋಗುತ್ತಿದ್ದರು. ಈಗ ವಿಧಿಯಿಲ್ಲ, ಅವರ ಜೊತೆ ಆಸ್ಪತ್ರೆಗೆ ಹೋಗಲೇಬೇಕಿತ್ತು. ಆದರೆ ಅಷ್ಟರಲ್ಲಿ ಒಂದು ದೊಡ್ಡ ವಿಚಿತ್ರ ನಡೆಯಿತು. ಇದನ್ನು ದಮಯಂತಿ ಆಗಲಿ ಅವರ ಅಕ್ಕ ಆಗಲಿ ನಿರೀಕ್ಷೆ ಮಾಡಿರಲಿಲ್ಲ. ಅದು ಏನೆಂದರೆ ಎದುರುಗಡೆ ಅವರಮ್ಮ ಮಲಗಿದ್ದಾಳೆ, ಹೊಸಲಿನ ಪಕ್ಕ ಅಡ್ಡವಾಗಿ. ನೀನು ಅವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದರೆ ಅವಳ ಮಗುವಿಗೆ ತೊಂದರೆ ಮಾಡುತ್ತೀಯ, ಅದು ನನಗೆ ಗೊತ್ತು. ಯಾವುದೇ ಕಾರಣಕ್ಕೂ ತೊಂದರೆಯಾಗಲು ನಾನು ಬಿಡುವುದಿಲ್ಲ ಅಂತ ಜೋರಾಗಿ ಕಿರುಚುತ್ತಿದ್ದಾಳೆ. ದಮಯಂತಿಗೆ ಆಶ್ಚರ್ಯವಾಗುತ್ತಿದೆ. ಅಕ್ಕನ ಪರಿಸ್ಥಿತಿ ಕಂಡು ನನಗೆ ಭಯವಾಗುತ್ತಿದೆ. ಅಮ್ಮ ಈ ರೀತಿ ಆಡುತ್ತಿದ್ದಾಳೆ, ಏನಾದರೂ ಇದರಲ್ಲಿ ಹೊಸ ಪ್ಲ್ಯಾನ್ ಇದೆಯಾ ಅಂತ ಅವಳ ಅಕ್ಕನನ್ನು ಒಂದು ಬಾರಿ ಗಮನಿಸಿದಳು. ಅವಳು ಈಗ ತುಂಬ ಆರಾಮವಾಗಿ ಇದ್ದಳು. ನೋವೇನೂ ಇರಲಿಲ್ಲ, ಯಾವುದೇ ನಾಟಕ ಮಾಡುತ್ತಿರಲಿಲ್ಲ. ಅವಳು ದಮಯಂತಿಯನ್ನು ಗಮನಿಸಿ ಅವಳು ಕೂಡ ಪುನಃ ನಾಟಕವಾಡಲು ಶುರು ಮಾಡಿದಳು. ಇಷ್ಟು ಹೊತ್ತು ಆರಾಮವಾಗಿ ಇದ್ದವಳು ಪುನಃ ಹೊಟ್ಟೆ ನೋವು ಅಂತ ಹೇಳುತ್ತಿದ್ದಾಳೆ. ಅಂದರೆ ಇವರಿಬ್ಬರು ಸೇರಿ ಹೊಸ ಪ್ಲ್ಯಾನ್ ಮಾಡುತ್ತಿದ್ದಾರೆ ಅಂತ ತುಂಬ ದುಃಖಪಟ್ಟಳು. ನಂತರ ಅವಳ ಅಕ್ಕನ ಕೈಯನ್ನು ಬಿಟ್ಟಳು. ನಿಧಾನವಾಗಿ ಡ್ರೈವರ್ಗೆ ಹೇಳಿದಳು, ಅಣ್ಣ ಹೋಗಿ, ಅಮ್ಮ ಅವಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ, ನಮ್ಮ ಅವಶ್ಯಕತೆ ಅವರಿಗೆ ಇಲ್ಲ ಅಂತ ಹೇಳಿದಳು. ಈಗ ಹೊಸ ಯೋಚನೆ ಶುರುವಾಯಿತು. ಚಿಕ್ಕಮ್ಮ ಏನಾದರೂ ನನ್ನನ್ನು ವಿಕ್ರಮ್ನನ್ನು ದೂರ ಮಾಡಲು ಹೊಸ ಪ್ಲ್ಯಾನ್ ಮಾಡಿರಬಹುದು. ಯಾವುದೇ ಕಾರಣಕ್ಕೂ ಸುಮ್ಮನಿರುವ ಮನುಷ್ಯಳು ಅಲ್ಲ ಚಿಕ್ಕಮ್ಮ ಅಂತ ತುಂಬ ಬೇಸರ ಮಾಡಿಕೊಂಡು ರೂಮಿಗೆ ಹೊರಟು ಹೋದಳು. ನಂತರ ದಮಯಂತಿಯ ಅಕ್ಕ ಕೋಪದಿಂದ ಅವರ ಅಮ್ಮನ ಕೈಯನ್ನು ಹಿಡಿದುಕೊಂಡು ರೂಮಿಗೆ ಕರೆದುಕೊಂಡು ಹೋದಳು. ನಿನಗೆ ಎಷ್ಟು ಬಾರಿ ಹೇಳಿದರೂ ಬುದ್ಧಿ ಬರುವುದಿಲ್ಲ. ನಾನು ಏನೋ ಒಂದು ಹೊಸ ಪ್ಲ್ಯಾನ್ ಮಾಡಿದ್ದೆ, ನೀನು ಎಲ್ಲವನ್ನು ಹಾಳು ಮಾಡಿದೆ ಅಂತ ಅವರ ಅಮ್ಮನನ್ನು ಚೆನ್ನಾಗಿ ಬೈಯಲು ಶುರು ಮಾಡಿದಳು. ಅದಕ್ಕೆ ಅವರ ಅಮ್ಮ ಹೇಳುತ್ತಾಳೆ, ನಿಧಾನವಾಗಿ ನೀನು ಆಸ್ಪತ್ರೆಗೆ ಹೋದರೆ ಅಕಸ್ಮಾತ್ ಅನುಮಾನದಿಂದ DNA ಪರೀಕ್ಷೆ ಮಾಡಿಸಿದರೆ ಆ ಮಗು ವಿಕ್ರಮ್ದು ಅಲ್ಲ ಅನ್ನೋದು ತಿಳಿಯುತ್ತದೆ. ಆಗ ಏನು ಮಾಡುತ್ತೀಯ ಅಂತ ಹೇಳಿದಾಗ, ಅಮ್ಮ ನಿನಗೆ ಹೇಗೆ ಗೊತ್ತು ಈ ಮಗು ವಿಕ್ರಮ್ದು ಅಲ್ಲ ಅಂತ? ನನಗೆ ಎಲ್ಲ ಗೊತ್ತು ಮಗಳೇ. ವಿಕ್ರಮ್ ನಿನ್ನ ಎಡಗೈಯನ್ನು ಕೂಡ ಮುಟ್ಟಿಲ್ಲ, ಮತ್ತೆ ನೀನು ಹೇಗೆ ಪ್ರೆಗ್ನೆಂಟ್ ಆಗುತ್ತೀಯ ಅಲ್ಲವೇ ಅಂತ ಬೇಸರದಿಂದ ಹೇಳಿದಳು. ನಾನು ನಿನ್ನ ಅಮ್ಮ ಅಂತ ಹೇಳಿದಾಗ, ಹಾಗಿದ್ದರೆ ಮತ್ತೆ ಹೇಗೆ ತಡೆದೆ? ನಾನು ಏನೋ ಒಂದು ಪ್ಲ್ಯಾನ್ ಮಾಡುತ್ತಿದ್ದೆ. ನೀನು ನನ್ನ ಅಮ್ಮ ಆದ ಮೇಲೆ ನಿನಗೆ ತಿಳಿದಿರಬೇಕು ಅಲ್ಲವೇ ನಿನ್ನ ಮಗಳ ಶಕ್ತಿಯ ಮೇಲೆ. ನಾನು ಡಾಕ್ಟರ್ಗೆ ಆಲ್ರೆಡಿ ದುಡ್ಡನ್ನು ಕೊಟ್ಟಿದ್ದೆ, DNA ಪರೀಕ್ಷೆ ಮಾಡಿಸಿ ಫೇಕ್ ರಿಪೋರ್ಟನ್ನು ಕೊಡಿಸುತ್ತಿದ್ದೆ ಅಂದಾಗ ಆಸ್ಪತ್ರೆ ವಿಕ್ರಮ್ ಅವರ ತಾತನದು. ನೀನು ಡಾಕ್ಟರ್ಗೆ ದುಡ್ಡು ಕೊಟ್ಟ ತಕ್ಷಣ ಅವರೇನು ಮಾಡುವುದಿಲ್ಲ, ವಿಕ್ರಮ್ ಪರವಾಗಿ ಮಾಡುವುದು. ಅಕಸ್ಮಾತ್ ಒಂದು ಬಾರಿ ರಿಪೋರ್ಟ್ ಏನಾದರೂ ಅನುಮಾನದಿಂದ ಕೂಡಿದರೆ ಪುನಃ ವಿಕ್ರಮ್ ಪರೀಕ್ಷೆ ಮಾಡಿಸುತ್ತಾನೆ. ಅವನು ದಮಯಂತಿಯನ್ನು ಅಷ್ಟು ಬೇಗ ಬಿಡುವುದಿಲ್ಲ. ಏನೇನೋ ನಿರ್ಧಾರ ತೆಗೆದುಕೊಂಡರೂ ಸ್ವಲ್ಪ ಯೋಚನೆ ಮಾಡಿ ತೆಗೆದುಕೋ, ಇಲ್ಲವಾದರೆ ವಿಕ್ರಮ್ ಮೇಲಿನ ಆಸೆಯನ್ನು ಬಿಟ್ಟುಬಿಡು. ವಿಕ್ರಮ್ ಮೊದಲು ನಿನ್ನನ್ನು ತುಂಬ ಪ್ರೀತಿ ಮಾಡುತ್ತಿದ್ದ, ಆದರೆ ನೀನು ಅವನ ಪ್ರೀತಿಗೆ ಮೋಸ ಮಾಡಿದೆ. ಈಗ ಈ ಪರಿಸ್ಥಿತಿಯನ್ನು ಅನುಭವಿಸುತ್ತಿದ್ದೀಯ ಅಂತ ಹೇಳಿ ಬೇಸರದಿಂದ ಹೋದಳು. ಹೊರಗೆ ಅವಳ ಗಂಡ ಬಂದಿದ್ದ. ಅವಳನ್ನು ಕೋಪದಿಂದ ನೋಡುತ್ತಿದ್ದ. ನನ್ನ ಮಗಳ ಜೀವನವನ್ನು ಹಾಳು ಮಾಡಬೇಡ, ಮನೆಗೆ ನಡೆ, ನಿನ್ನ ಮುದ್ದಿನ ಮಗಳನ್ನು ಕರೆ, ಇಬ್ಬರು ಹೋಗೋಣ ಅಂತ ಜೋರಾಗಿ ಮಾತನಾಡುತ್ತಿದ್ದ. ಅವನ ಮಾತನ್ನು ಕೇಳಿ ಅಲ್ಲಿ ಇದ್ದವರೆಲ್ಲ ಸ್ವಲ್ಪ ಭಯಭೀತರಾದರು. ಏಕೆಂದರೆ ಇದೇ ಮೊದಲ ಬಾರಿ ಅಲ್ಲಿ ಇದ್ದವರೆಲ್ಲ ದಮಯಂತಿಯ ಚಿಕ್ಕಪ್ಪ ಇಷ್ಟೊಂದು ಜೋರಾಗಿ ಅವರ ಚಿಕ್ಕಮ್ಮನ ವಿರುದ್ಧವಾಗಿ ಮಾತನಾಡುತ್ತಿರುವುದನ್ನು ಕೇಳುತ್ತಿರುವುದು.
ಇವರ ಶಬ್ದವನ್ನು ಕೇಳಿ ದಮಯಂತಿ ರೂಮಿನಿಂದ ಹೊರಗೆ ಬಂದರು. ಇಷ್ಟು ಹೊತ್ತಿನವರೆಗೆ ಫೋನಿನಲ್ಲಿ ಮಾತನಾಡುತ್ತಿದ್ದ ವಿಕ್ರಮ್ ಕೂಡ ಮನೆಯೊಳಗಡೆ ಬಂದ. ಆಗ ವಿಷಯ ಅವನಿಗೆ ತಿಳಿದು ಅವರಿಬ್ಬರನ್ನು ಕರೆದುಕೊಂಡು ಹೋಗುತ್ತಾರೆ. ಅವರ ಮಗಳನ್ನು, ಹೆಂಡತಿಯನ್ನು ಅಂತ ಸಮಾಧಾನದಿಂದ ಇದ್ದಾನೆ. ಅವರಿಬ್ಬರು ನಾವು ಬಿಲ್ಕುಲ್ ಬರುವುದಿಲ್ಲ ಅಂತ ಗಲಾಟೆ ಮಾಡುತ್ತಿದ್ದಾರೆ. ಆದರೆ ವಿಕ್ರಮ್ ಅಮ್ಮ ಮತ್ತು ಕಿರಣ್ ಅವರಿಬ್ಬರನ್ನು ಇಲ್ಲೇ ಉಳಿಸಿಕೊಳ್ಳುವ ಪ್ಲ್ಯಾನ್ ಮಾಡುತ್ತಿದ್ದಾರೆ. ತುಂಬ ಚೆನ್ನಾಗಿ ಮದುವೆಯಾದ ದಿನದಿಂದ ಅತ್ತೆಯ ಸೇವೆಯನ್ನು ಮಾಡುತ್ತಿದ್ದೇನೆ. ಆದರೂ ಕೂಡ ಅತ್ತೆಗೆ ನಾನೆಂದರೆ ಪ್ರೀತಿ ಇಲ್ಲ. ವಿಕ್ಕಿ ತೊಂದರೆ ಕೊಡುತ್ತಿದ್ದಾನೆ. ಕಿರಣ್ ಅಸಡ್ಡೆ ತೋರಿಸುತ್ತಿದ್ದಾನೆ. ಹಣೆ ಬರಹೇ ಸರಿಯಿಲ್ಲ. ನಾನೇ ಏನೋ ತಪ್ಪು ಮಾಡಿರಬೇಕು. ಹೋದ ಜನ್ಮದಲ್ಲಿ ಪ್ರತಿಯೊಬ್ಬರೂ ನನ್ನನ್ನು ದ್ವೇಷ ಮಾಡುತ್ತಾರೆ. ನಾನು ಯಾರಿಗೆ ಎಷ್ಟು ಒಳ್ಳೆಯದನ್ನು ಮಾಡಲು ಹೋದರೂ ಕೂಡ ನನ್ನನ್ನು ತುಂಬ ಕೇವಲವಾಗಿ ಕಾಣುತ್ತಾರೆ ಅಂತ ಜೋರಾಗಿ ಅಳಲು ಶುರು ಮಾಡಿದಳು. ವಿಕ್ರಮ್ ಅವಳ ಪಕ್ಕ ಬಂದು ಅವಳನ್ನು ಸಮಾಧಾನ ಮಾಡಲು ಪ್ರಯತ್ನಿಸುತ್ತಿದ್ದ. ಮನೆಯವರೆಲ್ಲ ಏನಾಗುತ್ತಿದೆ ಇಲ್ಲಿ ಅಂತ ನೋಡುತ್ತಿದ್ದರು. ಅಲ್ಲಿಂದ ಹೊರಗೆ ಹೊರಟಳು. ಇದನ್ನು ನೋಡಿ ಕಿರಣ್ಗೆ ತುಂಬ ಕೋಪ ಬಂತು. ವಿಕ್ರಮ್ನನ್ನು ನೋಡಿ ಎಲ್ಲರೂ ಸ್ವಲ್ಪ ಜೋರಾಗಿ ಮಾತನಾಡಲು ಎದುರುಕೊಳ್ಳುತ್ತಾರೆ. ಅಂತಹುದರಲ್ಲಿ ಮನೆಯ ಕೆಲಸದವರ ಎದುರಿಗೆ ನನ್ನ ಗೆಳೆಯನಿಗೆ ಈ ರೀತಿ ಅವಮಾನ ಮಾಡುತ್ತಾಳೆ ಅಂತ ಅವಳ ಮೇಲೆ ಕೋಪ ಬಂದು ವಿಕ್ರಮ್ ಅವಳ ಹಿಂದೆ ಓಡಿದ. ದಮಯಂತಿ, ನನ್ನ ಮಾತು ಕೇಳು, ಏನಾಯಿತು ಇವಾಗ, ಏಕೆ ಅಳುತ್ತಿದ್ದೀಯಾ ಅಂತ. ಅವಳಿಗೆ ವಿಕ್ರಮ್ ಜೊತೆ ಮಾತನಾಡಲು ಕೂಡ ಇಷ್ಟ ಇರಲಿಲ್ಲ. ಅಂದು ಬಲವಂತವಾಗಿ ಮದುವೆ ಆಗಿಲ್ಲವಾಗಿದ್ದರೆ ಅಲ್ಲಿ ಹೇಗೋ ಬದುಕುತ್ತಿದ್ದೆ ಅಂತ ಕೋಪದಲ್ಲಿ ತುಂಬ ಬಿರುಸಾಗಿ ನಡೆಯುತ್ತಿರುತ್ತಾಳೆ. ಅವಳು ಮರೆತೇ ಬಿಟ್ಟಿರುತ್ತಾಳೆ ಅವಳು ಹಾಕಿರುವ ಬಟ್ಟೆಯನ್ನು. ಏಕೆಂದರೆ ಅವಳು ನೈಟ್ ಡ್ರೆಸ್ಸನ್ನು ಹಾಕಿರುತ್ತಾಳೆ. ಮರೆತು ಬಿಟ್ಟಿರುತ್ತಾಳೆ. ಅವಳು ಹಾಕಿದ್ದ ಡ್ರೆಸ್ ತುಂಬ ಹೆವಿ ಇತ್ತು. ತುಂಬ ಡಿಸ್ಕಂಫರ್ಟ್ ಆಗುತ್ತಿದೆ ಅಂತ ನೈಟ್ ಡ್ರೆಸ್ ಹಾಕಿದ್ದಾಳೆ. ವಿಕ್ರಮ್ ಅದನ್ನು ಹೇಳಲು ಪ್ರಯತ್ನಿಸುತ್ತಿದ್ದಾನೆ. ಏಕೆಂದರೆ ನಮ್ಮ ಮನೆಯ ಮುಂದೆ ಯಾವಾಗಲೂ ಯಾರಾದರೂ ಒಬ್ಬರು ಮೀಡಿಯಾದವರು ಇರುತ್ತಾರೆ. ಇವಳು ಹೊರಗೆ ಈ ರೀತಿ ಹೋದರೆ ಸಂಜೆ ಪೇಪರಲ್ಲಿ ಎಲ್ಲ ವಿಷಯ ಬಂದು ಬಿಡುತ್ತದೆ, ನ್ಯೂಸ್ ಚಾನಲ್ಗಳಲ್ಲೂ ಕೂಡ ವೈರಲ್ ಆಗುತ್ತದೆ ಅಂತ ತುಂಬ ಪ್ರಯತ್ನ ಮಾಡುತ್ತಿದ್ದಾನೆ ಅವಳನ್ನು ತಡೆಯಲು. ಆದರೆ ಅವಳು ಅವನ ಮಾತನ್ನು ಕೇಳಿಸಿಕೊಳ್ಳಲು ಕೂಡ ರೆಡಿ ಇಲ್ಲ. ಅವನ ಜೊತೆ ಮಾತನಾಡಿದರೆ ಅವನು ಏನಾದರೂ ಬಣ್ಣದ ಮಾತುಗಳನ್ನು ಆಡಿ ನನ್ನನ್ನು ಬುಟ್ಟಿಗೆ ಹಾಕಿಕೊಂಡು ಬಿಡುತ್ತಾನೆ. ನನಗೆ ಇಲ್ಲಿಂದ ಸ್ವಲ್ಪ ಸಮಯ ಹೊರಗೆ ಹೋಗಬೇಕು, ನೆಮ್ಮದಿ ಬೇಕು, ಸಾಕಾಗಿದೆ. ಪ್ರೀತಿಗಾಗಿ ಹೊಡೆದಾಟ ಮಾಡಿ ವಿಕ್ರಮ್ ನನ್ನ ಜೊತೆ ಚೆನ್ನಾಗಿ ಇದ್ದರೂ ಕೂಡ ಇವರೆಲ್ಲ ಸೇರಿಕೊಂಡು ಪ್ರತಿದಿನ ನಮಗೆ ಕಷ್ಟ ಕೊಡುತ್ತಿರುತ್ತಾರೆ ಅಂತ ಅವಳು ಬೇಸರ ಮಾಡಿಕೊಳ್ಳಲು ಸ್ವಲ್ಪ ಸಮಯ ಒಬ್ಬಳೇ ಇರಬೇಕು ಅಂತ ಅವಳು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದುಕೊಂಡಳು. ವಿಕ್ರಮ್ ಅವಳ ಹಿಂದೆ ಬರುತ್ತಿದ್ದ. ಅವನು ಅವಳನ್ನು ಮೊದಲು ಕರೆದ. ಕಾರಿನಲ್ಲಿ ಕುಳಿತುಕೋ, ಸೀನ್ ಕ್ರಿಯೇಟ್ ಮಾಡಬೇಡ ಅಂತ. ಆದರೂ ಕೂಡ ಅವಳು ಒಪ್ಪಲಿಲ್ಲ. ನಂತರ ಕೂರಿಸಿ ಡೋರನ್ನು ಲಾಕ್ ಮಾಡಿ ಬಹಳ ಬೇಗ ಡ್ರೈವಿಂಗ್ ಸೀಟ್ನಲ್ಲಿ ಕುಳಿತುಕೊಂಡ. ಕಾರನ್ನು ಬೇರೆ ಕಡೆ ಕರೆದುಕೊಂಡು ಹೋಗುತ್ತಿದ್ದಾನೆ. ಮನೆಯಿಂದ ತುಂಬ ದೂರ ಅಂತ ಅವಳಿಗೆ ಅನಿಸಿತು. ಅವಳು ಈಗಲೂ ಕೂಡ ಕೋಪದಿಂದ ಅವನನ್ನೇ ನೋಡುತ್ತಿದ್ದಳು. ಅವನು ಜೋರಾಗಿ ನಗಲು ಶುರು ಮಾಡಿದ. ಇವಳಿಗೆ ವಿಕ್ರಮ್ ತನ್ನನ್ನು ಬಲವಂತವಾಗಿ ಕೂರಿಸಿದ್ದು ಅಷ್ಟು ಬೇಸರವಾಗಿಲ್ಲ. ಬದಲಿಗೆ ತನ್ನ ಪರಿಸ್ಥಿತಿಯನ್ನು ನೋಡಿ ನಗುತ್ತಿರುವುದನ್ನು ನೆನೆಸಿಕೊಂಡು ಅವಳಿಗೆ ಕೋಪ ಹೆಚ್ಚಾಗಿ ಬರುತ್ತಿತ್ತು. ಜೋರಾಗಿ ಕಿರುಚಿದಳು. ಆದರೂ ಕೂಡ ಅವನು ತುಂಬ ಜೋರಾಗಿ ಮ್ಯೂಸಿಕನ್ನು ಹಾಕಿಕೊಂಡು ಆ ಮ್ಯೂಸಿಕನ್ನು ಎಂಜಾಯ್ ಮಾಡಿಕೊಂಡು ಕಾರನ್ನು ಓಡಿಸುತ್ತಿದ್ದಾನೆ. ಇವಳ ಕಡೆ ಅವನು ಗಮನ ಹರಿಸುತ್ತಿಲ್ಲ. ಅವಳ ಆರ್ಭಟ ಜಾಸ್ತಿ ಆಗುತ್ತಿದೆ. ಅವನು ಈ ರೀತಿ ಏಕೆ ಮಾಡುತ್ತಿದ್ದಾನೆ ಅಂತ ಅವಳಿಗೆ ಅರ್ಥವಾಗುತ್ತಿಲ್ಲ. ಪದೇ ಪದೇ ಅವನನ್ನು ಮಾತನಾಡಿಸಿದರೂ ಕೂಡ ಅವನು ಮಾತನಾಡುತ್ತಿಲ್ಲ. ಅವಳನ್ನು ನೋಡಿ ನಗುತ್ತಿದ್ದಾನೆ. ಮನಸ್ಸಿನಲ್ಲಿ ಅಂದುಕೊಂಡ, ಇವಳನ್ನು ಎಷ್ಟು ಸಾಫ್ಟ್ ಅಂತ ಅಂದುಕೊಂಡಿದ್ದೆ, ಎಷ್ಟು ಕಿರುಚುತ್ತಿದ್ದಾಳೆ ನೋಡೋಣ, ಇವಳ ಸಹನಶಕ್ತಿ ಎಷ್ಟಿದೆ ಅಂತ, ಎಷ್ಟು ಕಿರುಚಬಹುದು ಅಂತ ಅವನು ನಗುತ್ತಾ ಏನೂ ಮಾತನಾಡದೆ ಕಾರನ್ನು ಡ್ರೈವಿಂಗ್ ಮಾಡುತ್ತಿದ್ದಾನೆ. ತುಂಬ ಸಮಯದವರೆಗೆ ಇದೇ ರೀತಿ ನಡೆಯುತ್ತಿತ್ತು. ಕೊನೆಗೆ ಅವಳು ಜೋರಾಗಿ ಮಾತನಾಡಿ ಸಾಕಾದರೂ ಕೂಡ ಅವನು ಯಾವುದಕ್ಕೂ ಸರಿಯಾಗಿ ಉತ್ತರಿಸುತ್ತಿಲ್ಲ. ಬೇಸರದಿಂದ ಅವಳು ಡ್ರೈವಿಂಗ್ ಮಾಡುತ್ತಿರುವ ಅವನನ್ನು ತಡೆದಳು. ನನಗೆ ನೀವು ಉತ್ತರ ಕೊಡಲೇಬೇಕು.
ಇಷ್ಟೊಂದು ಕಷ್ಟ ಏಕೆ ಕೊಡುತ್ತಿದ್ದೀರಾ ಅಂತ ಅವಳು ಕಣ್ಣೀರು ಹಾಕುತ್ತಿದ್ದಾಳೆ. ಆಗ ವಿಕ್ರಮ್ ಕೆಳಗಿನವರೆಗೆ ಅವಳನ್ನು ತುಂಬ ವಿಚಿತ್ರವಾಗಿ ನೋಡಿದ. ನನ್ನನ್ನು ಏಕೆ ಇಷ್ಟು ಕೆಟ್ಟ ನೋಟದಲ್ಲಿ ನೋಡುತ್ತಿದ್ದೀರಾ ಅಂತ ಹೇಳಿ ನಂತರ ಪುನಃ ಅವನು ಏನೂ ಮಾತನಾಡದೆ ಅವಳ ದೇಹವನ್ನು ದಿಟ್ಟಿಸಿ ನೋಡುತ್ತಿದ್ದಾನೆ. ಅವಳು ನೈಟ್ ಡ್ರೆಸ್ ಹಾಕಿದ್ದಾಳೆ. ಅವಳು ನೈಟ್ ಡ್ರೆಸ್ ಹಾಕಿಕೊಂಡು ರೂಮಿನಿಂದ ಹೊರಗೆ ಬರುವುದಿಲ್ಲ. ಅಷ್ಟು ಮಡಿವಂತಿಕೆ. ಅವಳಿಗೆ ಅದು ಕಂಫರ್ಟ್ ಇರುವುದಿಲ್ಲ. ವಿಕ್ರಮ್ ಬಲವಂತಕ್ಕೆ ಹಾಕುತ್ತಿದ್ದಳು. ಆದರೆ ಇಂದು ಅವಳ ದುಃಖದ ಕೋಟೆ ಒಡೆದಿದ್ದರಿಂದ ಅದೆಲ್ಲ ನೆನಪಿಗೆ ಬಂದಿಲ್ಲ. ಆಗ ವಿಕ್ರಮ್, ಈಗ ಗೊತ್ತಾಯಿತಾ ನಾನು ಏಕೆ ಅಷ್ಟು ಬಲವಂತ ಮಾಡಿದೆ ನಿನ್ನನ್ನು ಅಂತ. ಸ್ವಲ್ಪ ಅಲ್ಲಿ ನಿಂತುಕೊಂಡು ಮಾತನಾಡಲು ಸಮಯವಿರಲಿಲ್ಲ. ನಮ್ಮ ಮನೆಯ ಎದುರುಗಡೆ ರಿಪೋರ್ಟರ್ಗಳು ಇರುತ್ತಾರೆ ಯಾವಾಗಲೂ, ನಮ್ಮ ನ್ಯೂಸನ್ನು ಪೇಪರ್ನಲ್ಲಿ ಹಾಕಲು. ನೀನು ನೋಡಿದರೆ ಈ ರೀತಿ ಮಾಡಿದೆ. ನನಗೆ ವಿಧಿ ಇರಲಿಲ್ಲ, ಅದಕ್ಕೆ ಬಲವಂತವಾಗಿ ಕೂರಿಸಿದೆ. ಸಾರಿ ಅಂತ ಹೇಳಲು ಹೋಗುತ್ತಾನೆ. ಅಷ್ಟರಲ್ಲಿ ಅವಳು ಅವಳ ಬಲಗೈಯನ್ನು ಅವನ ಬಾಯಿ ಮೇಲೆ ಇಡುತ್ತಾಳೆ. ತಪ್ಪೆಲ್ಲ ನನ್ನದೇ, ಸಾರಿ ಅಂತ ಕೇಳುತ್ತಾಳೆ. ಆಗ ವಿಕ್ರಮ್, ಇಷ್ಟು ಒಳ್ಳೆಯ ಕೆಲಸವನ್ನು ಮಾಡಿದ್ದೇನೆ. ನಿನ್ನ ಬಳಿಯೇ ಅಷ್ಟೊತ್ತಿನಿಂದ ಬಯಸಿಕೊಳ್ಳುತ್ತಿದ್ದೇನೆ. ಆದರೂ ನನಗೇನು ಕೊಡುವುದಿಲ್ಲವೇ ಅಂತ ಕೇಳಿದ. ಏನು ಕೊಡಬೇಕು, ನನ್ನ ಬಳಿ ಏನಿದೆ ಅಂತ ಅವಳು ಆಶ್ಚರ್ಯವಾಗಿ ನೋಡಿದಳು. ನಂತರ ವಿಕ್ರಮ್ ತುಂಬ ನಗಲು ಶುರು ಮಾಡಿದ. ಆಗಲೂ ಕೂಡ ಅವಳಿಗೆ ನಿಧಾನವಾಗಿ ಅರ್ಥವಾಗುವುದರಲ್ಲಿ ಇತ್ತು. ಅಷ್ಟರಲ್ಲಿ ವಿಕ್ರಮ್ ಅವಳ ಬಳಿ ಬಂದು ಅವಳ ಸೊಂಟವನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅವಳ ತುಟಿಗಳಿಗೆ ಮುತ್ತನ್ನು ಕೊಡಲು ಆರಂಭಿಸಿದ. ಅವಳಿಗೆ ಏನಾಗುತ್ತಿದೆ ಅನ್ನುವುದು ಅರ್ಥವಾಗುತ್ತಿರಲಿಲ್ಲ. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.